ನಮಸ್ಕಾರ. ಪ್ರತಿಯೊಂದು ಚಾರ್ಟ್ ಕೂಡ ನಮಗೊಂದು ಕಥೆಯನ್ನ ಹೇಳ್ತಾ ಇಡುತ್ತೆ. ಬನ್ನಿ, ಇವತ್ತು ನಾವು ಟ್ರಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಮೂಲಕ ಆ ಕಥೆಯನ್ನ ಓದೋದು ಹೇಗೆ ಅಂತ ಕಲಿಯೋಣ. ಒಬ್ಬ ಟ್ರೇಡರ್ ಆಗಿ ಎಲ್ಲರನ್ನೂ ಕಾಡೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಇದೆ. ಯಾಕಂದ್ರೆ ತಪ್ಪು ಸಿಗ್ನಲ್ಗಳು ದೊಡ್ಡ ನಷ್ಟಕ್ಕೆ ಕಾರಣ ಆಗ್ಬಹುದು. ಹಾಗಾದ್ರೆ ನಿಜವಾಗ್ಲೂ ಟ್ರೆಂಡ್ ಬದಲಾಗ್ತಿದೆ ಅಂತ ಪಕ್ಕಾ ಮಾಡ್ಕೊಳ್ಳೋದು ಹೇಗೆ? ಎಲ್ಲಿ ನೋಡಿ, ಒಂದು ಸಿಂಗಲ್ ಕ್ಯಾಂಡಲ್ ಏನೋ ಒಂದು ಸುಳಿವು ಪಡ್ಬೋದು. 2 ಕ್ಯಾಂಡಲ್ಗಳು ಬಹುಶಃ ಅಂತ ಅನ್ಸ್ಬೋದು. ಆದರೆ 3 ಕ್ಯಾಂಡಲ್ಗಳ ಪ್ಯಾಟರ್ನ್ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿ ಹೇಳುತ್ತೆ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ. ಇದೇ ನೋಡಿ ಅವುಗಳ ಅಸಲಿ ಪವರ್. ಸರಿ, ಹಾಗಾದ್ರೆ ಮೊದಲು ಬುಲ್ಸ್ ಕಥೆಯಿಂದ ಶುರು ಮಾಡೋಣ. ಅಂದ್ರೆ ಮಾರ್ಕೆಟ್ನಲ್ಲಿ ಏರಿಕೆಯನ್ನ ಸೂಚಿಸೋ ಪ್ಯಾಟರ್ನ್ಗಳು ಯಾವುವು ಅಂತ ನೋಡೋಣ. ನಮ್ಮ ಬುಲ್ಲಿಶ್ ಕಥೆಯ ಮೊದಲ ಹೀರೋನೇ ಈ ಮಾರ್ನಿಂಗ್ ಸ್ಟಾರ್. ಇದು ಡೌನ್ ಟ್ರೆಂಡ್ನ ಕೊನೆಯಲ್ಲಿ ಕಾಣಿಸಿಕೊಂಡ್ರೆ ಅಲ್ಲಿಂದ ಟ್ರೆಂಡ್ ಬದಲಾಗ್ಬೋದು ಅನ್ನೋ ಒಂದು ಕ್ಲಾಸಿಕ್ ಸಂಕೇತ. ಇದರ ಕಥೆ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲು ದೊಡ್ಡ ಕೆಂಪು ಕ್ಯಾಂಡಲ್, ಅಂದ್ರೆ ಸೆಲ್ಲರ್ಸ್ಗಳದ್ದೇ ಪೂರ್ತಿ ಆಟ. ಆಮೇಲೆ ಒಂದು ಚಿಕ್ಕ ಕ್ಯಾಂಡಲ್, ಇಲ್ಲಿ ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ, ಹೋರಾಟ ಶುರುವಾದ ಹಾಗೆ. ಕೊನೆಗೆ ಬೈಯರ್ಸ್ ವಿನ್ ಆಗಿ ಒಂದು ದೊಡ್ಡ ಹಸಿರು ಕ್ಯಾಂಡಲ್ ಮೂಲಕ ಪೂರ್ತಿ ಮಾರ್ಕೆಟ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ತಾರೆ. ಇದು ಪವರ್ ಶಿಫ್ಟ್ನ ಕ್ಲಿಯರ್ ಸಿಗ್ನಲ್. ಸೈಕಲಾಜಿಕಲಿ ಹೇಳೋದಾದ್ರೆ ಈ ಪ್ಯಾಟರ್ನ್ ಅನ್ನೋದು ಮಾರ್ಕೆಟ್ಗೆ ಒಂದು ಹೊಸ ದಿನೋದಯ ಇದ್ದಾಗೆ. ಇಲ್ಲಿಂದ ಬೈಯರ್ಸ್ ಆಟ ಶುರು ಅಂತ ಅರ್ಥ. ಮುಂದೆ ಬರೋದು ಇನ್ನೀ ಪವರ್ಫುಲ್ ಪ್ಯಾಟರ್ನ್. ಅದ್ರ ಹೆಸರು 3 ವೈಟ್ ಸೋಲ್ಜರ್ಸ್. ಇದನ್ನ ನೋಡಿದ್ರೆ ಒಂದು ಸೈನ್ಯ ಮುಂದಕ್ಕೆ ನುಗ್ಗಿ ಬರ್ತಾ ಇರೋ ಹಾಗೆ ಕಾಣಿಸುತ್ತೆ ಅಲ್ವಾ? ಪ್ರತಿಯೊಂದು ಕ್ಯಾಂಡಲ್ ಕೂಡ ಹಿಂದಿನದಕ್ಕಿಂತ ಮೇಲೆ ಕ್ಲೋಸ್ ಆಗಿ ಬುಲ್ಸ್ ಎಷ್ಟು ಅಗ್ರೆಸಿವ್ ಆಗಿದ್ದಾರೆ ಮತ್ತು ಮಾರ್ಕೆಟ್ನಲ್ಲಿ ಎಷ್ಟು ಸ್ಟ್ರಾಂಗ್ ಮೊಮೆಂಟಮ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ. ಇದರ ಹಿಂದಿನ ಸೈಕಾಲಜಿ ತುಂಬಾ ಸಿಂಪಲ್. ಅಂದ್ರೆ ಖರೀದಿದಾರರು ದಾಳಿ ಮಾಡ್ತಾ ಇದ್ದಾರೆ. ಸತತ 3 ದಿನ ಅವರದೇ ಆಟ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಬುಲ್ಸ್ ಕಥೆ ಆಯಿತು. ಈಗ ಕಥೆಯ ಇನ್ನೊಂದು ಮುಖ ಅಂದ್ರೆ ಬೇರ್ಸ್ನ ಪವರ್ ಬಗ್ಗೆ ನೋಡೋಣ. ಮಾರಾಟಗಾರರು ಮಾರ್ಕೆಟ್ನ ತುಂಬ ಹಿಡಿತಕ್ಕೆ ತಗೊಂಡಾಗ ಏನೆಲ್ಲ ಆಗುತ್ತೆ? ಮಾರ್ನಿಂಗ್ ಸ್ಟಾರ್ಗೆ ತದ್ವಿರುದ್ಧವಾದದ್ದು ಈವ್ನಿಂಗ್ ಸ್ಟಾರ್. ಅಪ್ ಟ್ರೆಂಡ್ನ ಕೊನೆಯಲ್ಲಿ ಇದು ಕಾಣಿಸ್ಕೊಂಡ್ರೆ ಹುಷಾರಾಗಿರ್ಬೇಕು ಅಂತ ಅರ್ಥ. ಇಲ್ಲೂ ಕೂಡ ಅದೇ 3 ಹಂತಗಳ ಕತೆ, ಆದ್ರೆ ಉಲ್ಟಾ. ಮೊದಲು ಗ್ರೀನ್ ಕ್ಯಾಂಡಲ್ನಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿರ್ತಾರೆ. ಆಮೇಲೆ ಒಂದು ಸಣ್ಣ ಕ್ಯಾಂಡಲ್, ಒಂದ್ ರೀತಿ ಗೊಂದಲ. ಕೊನೆಗೆ ದೊಡ್ಡ ರೆಡ್ ಕ್ಯಾಂಡಲ್ ಮೂಲಕ ಸೆಲ್ಲರ್ಸ್ ಎಂಟ್ರಿ ಕೊಟ್ಟು ಪೂರ್ತಿ ಕಂಟ್ರೋಲ್ ತಗೊಳ್ತಾರೆ. ಹೆಸರೇ ಹೇಳೋ ಹಾಗೆ ಇದು ಸಂಜೆಯ ಸಂಕೇತ. ಅಂದ್ರೆ ಬುಲ್ಸ್ ದಿನ ಮುಗಿತು, ಈಗ ಬೇರ್ಸ್ ರಾತ್ರಿ ಶುರು, ಡೌನ್ ಟ್ರೆಂಡ್ ಆರಂಭ ಅಂತ. 3 ವೈಟ್ ಸೋಲ್ಜರ್ಸ್ ಇದ್ದ ಕಡೆ ಅವರ ಎದುರಾಳಿಗಳು ಇರಲೇಬೇಕಲ್ವಾ? ಅವರೇ ಈ 3 ಬ್ಲ್ಯಾಕ್ ಕ್ರೋಸ್. ನೋಡಿ, ಒಂದರ ಹಿಂದೆ ಒಂದರಂತೆ 3 ದೊಡ್ಡ ಕೆಂಪು ಕ್ಯಾಂಡಲ್ಗಳು. ಇದು ಸೆಲ್ಲರ್ಸ್ ನಿಲ್ಲಿಸದೇನೆ ಪ್ರೈಸ್ನ ಕೆಳಗೆ ತಳ್ತಾ ಇದ್ದಾರೆ ಅನ್ನೋದನ್ನ ತೋರಿಸುತ್ತೆ ಮತ್ತು ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಕನ್ಫರ್ಮ್ ಆಗುತ್ತೆ. ಈ ಪ್ಯಾಟರ್ನ್ ಬಂತು ಅಂದ್ರೆ ಮಾರ್ಕೆಟ್ನ ಕತೆ ಈಗ ಪೂರ್ತಿಯಾಗಿ ಬೇರಿಶ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮಾರಾಟಗಾರರ ಸೈನ್ಯ ಮುನ್ನುಗ್ಗುತ್ತಿದೆ. ಸರಿ, ಈಗ ನಮ್ಗೆ ಕಥೆ ಓದೋದು ಹೇಗೆ ಅಂತ ಗೊತ್ತಾಯ್ತು. ಆದ್ರೆ ಕಥೆ ಓದಿದ ತಕ್ಷಣನೇ ಟ್ರೇಡ್ ಮಾಡೋಕ್ಕಾಗಲ್ಲ. ಅದನ್ನ ಸರಿಯಾಗಿ ಖಚಿತಪಡಿಸ್ಕೊಳ್ಬೇಕು. ಅದು ಬಹಳ ಮುಖ್ಯ. ಅದಕ್ಕೆ 3 ಸಿಂಪಲ್ ರೂಲ್ಸ್ವೆ. ಆದ್ರೆ ಇದನ್ನ ಚಾಚೂ ತಪ್ಪದೆ ಪಾಲಿಸಲೇಬೇಕು. ಈ 3 ನಿಯಮಗಳು ಬಹಳ ಮುಖ್ಯ. ಮೊದಲನೇದು ಝೋನ್. ಈ ಪ್ಯಾಟರ್ನ್ ಯಾವುದಾದ್ರೂ ಇಂಪಾರ್ಟೆಂಟ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಆಗ್ತಾ ಇದೆಯಾ? ಎರಡನೇದು ವಾಲ್ಯೂಮ್. ಪ್ಯಾಟರ್ನ್ ಫಾರ್ಮ್ ಆಗುವಾಗ ಟ್ರೇಡಿಂಗ್ ವಾಲ್ಯೂಮ್ ಜಾಸ್ತಿ ಇದೆಯಾ? ಯಾಕಂದ್ರೆ ವಾಲ್ಯೂಮ್ ಅಂದ್ರೆ ಪವರ್. ಇನ್ನು 3ನೇದು ನೆಕ್ಸ್ಟ್ ಕ್ಯಾಂಡಲ್. ಪ್ಯಾಟರ್ನ್ ಆದ್ಮೇಲೆ ಬರೋ ಕ್ಯಾಂಡಲ್ ಕೂಡ ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆಯಾ? ಈ 3 ಹೌದು ಅಂದಾಗ ಮಾತ್ರ ನಮ್ಮ ಸಿಗ್ನಲ್ ಸ್ಟ್ರಾಂಗ್ ಆಗಿರುತ್ತೆ. ಈ ಫಾರ್ಮುಲಾವನ್ನ ಮರಿಬೇಡಿ. ಪ್ಯಾಟರ್ನ್ ಪ್ಲಸ್ ಝೋನ್ ಪ್ಲಸ್ ವಾಲ್ಯೂಮ್, ಇದು ಸೇರಿದ್ದಾಗ ಸಿಗೋದು ಒಂದು ಹೈ ಕ್ವಾಲಿಟಿ ಟ್ರೇಡ್ ಸೆಟಪ್. ಏನ್ ಮಾಡಬೇಕು ಅಂತ ಗೊತ್ತಿರೋದು ಎಷ್ಟು ಮುಖ್ಯವೋ, ಏನ್ ಮಾಡಬಾರ್ದು ಅಂತ ಗೊತ್ತಿರೋದು ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಪ್ಯಾಟರ್ನ್ ಕಂಡ ತಕ್ಷಣನೇ ಆತುರಕ್ಕೆ ಬೀಳೋದು, ವಾಲ್ಯೂಮನ್ನೇ ಮರೆತು ಬಿಡೋದು, ಅಥವಾ ಮಾರ್ಕೆಟ್ನ ಒಟ್ಟಾರೆ ಪರಿಸ್ಥಿತಿಯನ್ನ ನೋಡದೆ ಟ್ರೇಡ್ ಮಾಡೋದು, ಇವೆಲ್ಲ ದೊಡ್ಡ ತಪ್ಪುಗಳು. ಸರಿ, ಹಾಗಾದ್ರೆ ನಾವು ಕಲ್ತ ಈ 4 ಪವರ್ಫುಲ್ ಪ್ಯಾಟರ್ನ್ಗಳನ್ನ ಒಂದ್ಸರಿ ಬೇಗನೆ ನೆನ್ಪಾಡ್ಕೊಳ್ಳೋಣ. ಬುಲಿಶ್ ಸೈಡ್ನಲ್ಲಿ ಮಾರ್ನಿಂಗ್ ಸ್ಟಾರ್ ಮತ್ತು 3 ವೈಟ್ ಸೋಲ್ಜರ್ಸ್. ಬೇರಿಶ್ ಸೈಡ್ನಲ್ಲಿ ಈವ್ನಿಂಗ್ ಸ್ಟಾರ್ ಮತ್ತು 3 ಬ್ಲ್ಯಾಕ್ ಕ್ರೋಸ್. ಈ 4 ಟ್ರೆಂಡ್ ರಿವರ್ಸಲ್ಗಳನ್ನ ಗುರುತಿಸೋಕೆ ಇರುವ ಪ್ರಮುಖ ಅಸ್ತ್ರಗಳು. ಈಗ ಮಾರ್ಕೆಟ್ನ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಜ್ಞಾನ ನಮ್ಮ ಹತ್ರ ಇದೆ. ಹಾಗಾದ್ರೆ ಮುಂದಿನ ಸಲ ಚಾರ್ಟ್ ನೋಡುವಾಗ ಅದು ನಮ್ಗೆ ಏನ್ ಕತೆ ಹೇಳ್ತಿದೆ ಅಂತ ಗಮನವಿಟ್ಟು ನೋಡೋಣ.